ಫ್ರೆಂಡ್ಶಿಪ್ ಎಮೋಷನ್ ಫ್ರೆಂಡ್ಶಿಪ್ ಸೊಲ್ಯೂಷನ್ ಅನ್ನುವಂತ ಮನಸ್ಸಿನ ಮಾತು ಹೇಳಿದ್ರೆ ಒಳ್ಳೆ ಡ್ರೆಸ್ ಇದು ನಾಯಿ ತರಾನು ಇಲ್ಲ ಕುರಿ ತರಾನು ಇಲ್ಲ ಕಡೆ ಯಾವ್ದೋ ಕ್ರಾಸ್ ಬ್ರೀಡ್ ಇದ್ದಂಗಿದೆ. ಪಾತ್ರೆ ತೊಳೆಯೋಕೆ ಇಷ್ಟರಲ್ಲಿ ಯಾವ ಸಿಂಕ್ನ ನೀನು ಯೂಸ್ ಮಾಡಕ್ಕೆ ಇಷ್ಟಪಡ್ತೀಯ ಸನಿ? 1 2 3 4 5 6 7 8 ಅಲ್ಲಿ ವಿಚ್ ಒನ್ ಯು ಚೂಸ್? ಎಲ್ಲ ಪಾತ್ರೆ ತೊಳಿಬೇಕು ನೋಡು, ತೊಳೆದ್ರು ಏಂಜಲ್ಸ್. ಇದು ನಾನು ಪ್ಯಾಕ್ ಮಾಡಿರೋದು. ನಾನು ಗಾಜು ಹೊಡಿಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಪ್ಯಾಕ್ ಮಾಡಿದ್ದೀನಿ. ಇವರು ಗಾಜದ್ದು ಹಿಡಿಬಾರ್ದು ಅನ್ನೋ ಇಲ್ಲಿಂದ ಬಿದ್ಬಿಡ್ಲಾ ಅದೇ ಬಾರಿ ತರ ಒಂದು ಫೋನ್ ಹಿಡ್ಕೊಂಡು ಓಡಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಯಾವಾಗ ಬಂದ್ರಿ ನೀವು? ದೇವರೇ ಭಗವಂತ. ಹಾಯ್ ಏಂಜಲ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ತಮ್ನೇಲಲ್ಲಿ ನೋಡಿದ್ದೀರಾ. ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಆದಮೇಲೆ ನಾನು ಮೀಟ್ ಮಾಡ್ತಾ ಇರೋದು. 4 ಮಂತ್ಸ್ ಬ್ಯಾಕ್ ಪ್ಯಾಕಿಂಗ್ ಟೂರ್ ಮುಗಿಸ್ಕೊಂಡು ಬಂದಮೇಲೆ. ಸೊ ಇವಾಗ ಇಷ್ಟೊಂದು ದಿನ ಆದಮೇಲೆ ಮತ್ತೆ ಮೀಟ್ ಮಾಡ್ತಿದ್ದೀನಿ. ಬನ್ನಿ, ಲೆಟ್ಸ್ ಗೋ. ಸೀರಿಯಸ್ಲಿ ಎಷ್ಟು ಗಡಿ ಬಿಡಿಯಲ್ಲಿ ನಾನು ರೆಡಿ ಆದೆ ಅಂದರೆ ಇವಾಗ ನನ್ನ ಫ್ರೆಂಡ್ಸು ರಾಜಾಜಿನಗರಿಂದ ನಾಗ್ಸಂದ್ರಲ್ಲಿರೋ ಐಕಿಯಾಗಿ ಹೋಗೋ ಪ್ಲ್ಯಾನ್ ಇದೆ ಇವತ್ತು. ಒಂದು 15 ಮಿನಿಟ್ಸ್ ಬಿಫೋರೇ ರಾಜಾಜಿನಗರ್ ಮೆಟ್ರೋ ಹತ್ಕೊಂಡ್ವಿ ಅಂತ ಹೇಳಿದ್ರು. ನಮ್ಮ ಮನೆಯಿಂದ ಐಕಿಯಾ ಜಸ್ಟ್ ತುಂಬ ಹತ್ತಿರ. ಸೊ ನಾನು ಅವಾಗ ಸ್ನಾನಕ್ಕೆ ಹೋಗಿದ್ದು. ಲಿಟ್ರಲಿ ಅವ್ರು ಇನ್ನೊಂದು ಸ್ಟಾಪ್ ಡಿಸ್ಟೆನ್ಸಲ್ಲಿ ಇದ್ದಾರೆ ಅಷ್ಟೇ. ನಾನು ಅಷ್ಟು ಬೇಗ ಸ್ನಾನ ಮಾಡಿ ಚಕ ಅಂತ ರೆಡಿ ಆಗಿದ್ದೀನಿ. ಡಿಲೇ ಮಾಡೋದು ಬೇಡ. ಐ ಹೋಪ್ ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಎಂಟರ್ಟೈನ್ಮೆಂಟ್ ನಿಮಗಿರುತ್ತೆ ಅನಿಸುತ್ತೆ. ಲೆಟ್ಸ್ ಗೋ. ಅಷ್ಟೇ ವ್ಲಾಗ್ ಹೆಂಗೆ ಮಾಡೋದು? ನಾನು ಅಷ್ಟು ಪ್ರೋ ರೈಡರ್ ಅಲ್ಲ. ಸೊ ಇಲ್ಲಿಂದ ಹೊರಡ್ತೀನಿ, ಅಲ್ಲೋಗಿ ಸಿಗ್ತೀನಿ. ಸೀರಿಯಸ್ಲಿ 4 ನಿಮಿಷಕ್ಕೆ ಬಂದಿದ್ದೀನಿ. ಎಷ್ಟು 3-4 ಕಿಲೋಮೀಟ್ರೇನೋ. ಆ್ಯಂಡ್ ಇನ್ನು ಐಕಿಯಾ ಬಗ್ಗೆ ಹೇಳಬೇಕಂದ್ರೆ, ಇನಾಗ್ರೇಷನ್ ಆಗಿತ್ತಲ್ಲ ಮೇ ಬಿ 3 ಇಯರ್ಸ್ ಬಿಫೋರು, ಆವಾಗ ನಾನು ಐಕಿಯಾಗಿ ಬಂದಿದ್ದೆ. ಸೊ ಆವಾಗ ನಾನು ಯಾವುದೋ ಒಂದು ಇನ್ವೈಟ್ ಮುಖಾಂತರ ಬಂದು ಎಕ್ಸ್ಪ್ಲೋರ್ ಮಾಡಿದ್ದೆ. ಸೊ ಇವಾಗ ಹೆಂಗಾಗಿದೆ ಗೊತ್ತಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸು ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಫಸ್ಟ್ ಟೈಮ್ ಐಕಿಯಾಗಿ ಬರ್ತಾ ಇರೋದು. ಎಸ್, ಎಂಟ್ರೆನ್ಸ್ ಬಂತಪ್ಪ, ಸುಸ್ತಾಗೋಯ್ತು ನನಗೆ. ಸೊ 7 ಡೇಸಿಂದ ನಾನು ಹುಷಾರಿಲ್ಲ ಅಂತ ಹೇಳಿ, ಸೊ ನಾನು ನೋಡೋದಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ನಾನೇನು ಮಾಡಿದೆ, ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಚೇಂಜ್ ಮಾಡಿ ಐಕಿಯಾ. ಮ್ಯಾಚಿಂಗ್ ಹೇಳಿದ್ನಲ್ಲ. ಎಲ್ಲಿ ಅವರೆಲ್ಲ ಏನ್ ಮನೆ ಮಾಡ್ತಾರೇನೆ? ಅವರಿಬ್ರು ಶಾಪಿಂಗಿಗೆ ಬಂದವರ? ಏಂಜಲ್ಸ್, ನನ್ನ ಫ್ರೆಂಡ್ಸ್ನ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಇದೇ ಫಸ್ಟ್ ಟೈಮು ನಾನು ಫ್ರೆಂಡ್ಸ್ ಜೊತೆ ವ್ಲಾಗ್ ಮಾಡ್ತಿರೋದು. ಸೊ ಓಲ್ಡೆಸ್ಟಿಂದ ಸ್ಟಾರ್ಟ್ ಮಾಡಲಾ, ಯಂಗೆಸ್ಟಿಂದ ಸ್ಟಾರ್ಟ್ ಮಾಡಲಾ? ದಿಸ್ ಈಸ್ ಮೈ ಓಲ್ಡೆಸ್ಟ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ ಫ್ರಮ್ ಪಾಸ್ಟ್ 7 ಇಯರ್ಸ್. ಹಾಯ್, ಅವಳ ಹೆಸರು ಪ್ರತಿಭಾ ಅಂತ ಹೇಳಿ. ಸೊ ಶೀಸ್ ಏನಕ್ಕೆ ಫೇಮಸ್ ಅಂತ ಇವಳು ಹೇಳ್ತಾಳೆ. ಅವ್ರು ಏನಕ್ಕೆ ಫೇಮಸ್? ಚಿತ್ರಾನ್ನ. ಅಕ್ಕ ನಿಜ ಹೇಳ್ಬೇಕು ತಾನೆ? ನಿಜ ಹೇಳ್ಬೇಕು. ಸೊ ದಿಸ್ ಇಸ್ ಸನಿಹಾ, ದೇವರು ಕೊಟ್ಟ ತಂಗಿ ನಮ್ಮಿಬ್ಬರಿಗೂ ಇವಳು. ಆ್ಯಂಡ್ ಇವನು ದೇವರು ಕೊಡಬಾರ್ದಂದ್ರೆ ಕೊಟ್ಟಿರೋ ಅಣ್ಣ ಅಲ್ಲ, ತಮ್ಮ ಅಲ್ಲೇನೆ. ವಯಸ್ಸಲ್ಲಿ ತಮ್ಮ, ಅಣ್ಣ ಕಣಕ ನಾನು. ಸನಿ, ವೈ ಯು ಕೇಮ್ ಟು ಐಕಿಯಾ? ವಾಟ್ ಇಸ್ ದ ರೀಸನ್? ಅದು ಏನಕ್ಕೆ ಐಕಿಯಾಗಿ ಬಂದೆ ಅಂದ್ರೆ, ನೀನ್ ಮನೆಗೆ ಬರಬೇಡ. ಸರಿಯಾಗಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ಬೇಡ, ಕರೆಕ್ಟ್ ಆಗಿ ಹೇಳು. ಏನಾಯ್ತು? ಓಲ್ಡೆಸ್ಟ್ ಫ್ರೆಂಡ್ ಅಂತಾಳೆ, ಒಂದಿನಾನು ಮನೆಗೆ ಇನ್ವೈಟ್ ಮಾಡಿಲ್ಲ. ಓಕೆ ಅಕ್ಕ ಮನೆಗೆ ಬರ್ತೀವಿ ಅಂದ್ರೆ ಮನೆಗೆ ಯಾಕೆ ಬರ್ತೀರಾ ಅಂತ ಪಕ್ಕದಲ್ಲಿರೋದು ಐಕ್ಯನೇ ಅಟ್ಲೀಸ್ಟ್ ಒಂದು ತಣ್ಣ ಗಾಡಿ ತಗೊಂಡು. 600 rupees ಏಂಜಲ್ಸ್ ಇದಕ್ಕೆ. ಓ ಮೈ ಗಾಡ್, 600 ರೂಪೀಸಿಗೆ ಫುಲ್ ಪ್ಲಾಂಟ್ ಸೆಟ್ಟೇ ತೊಗೊಂಡಿರ್ಬೋದು ನ್ಯಾಚುರಲ್ ಆಗಿ.
ಅಲ್ಲ ಕಾಶ್ಮೀರ್ಗೆ ಹೋಗೋದಕ್ಕೆ. ಹೆಂಗೆ ಹಾಕೊಳ್ಳೋದು ಇದನ್ನ? 200 ರೂಪೀಸು. ಮಹಾ ಇದು 200 ಮಹಾ. ಏನಿದು? ಏನೋ ಇದು ಬ್ರಷ್ 1300 ಮಾಡ್ತಾರೆ ಇದಂತೂ. ಮನಸ್ಸಿನ ಮಾತು ಹೇಳಿದ್ರೆ ಒಳ್ಳೆ ಡ್ರೆಸ್ ಎಲ್ಲ ಗ್ರೂಪಲ್ಲೂ ಅಂತ ಒಬ್ಬ ಇರ್ತಾನೆ. ಇನ್ನ ಎಲ್ಲ ಒಂದೊಂದು ಸೆಕ್ಷನ್ ಇದೆ. ಇವಳು ಹೆಂಗೆ ಅಂದ್ರೆ ಈ ಅಮ್ಮಂದ್ರ ಜೊತೆ ಜಾತ್ರೆಗೆ ಚಿಕ್ಕಪೇಟೆ ಅಲ್ಲಿ ಇಲ್ಲಿ ಹೋದ್ರೆ ಬೇಗ 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 ನೋಡಿದೈತಾ ನಡಿ. ನಾವು ಒಳಗಡೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು. ಆ ಬಾಸ್ಕೆಟ್ನ ಖಾಲಿ ಮಾಡಿ 2-3 ಈಗ ಇನ್ನೊಂದು ಬಾಸ್ಕೆಟ್ ತಗೊಂಡು ಅದ್ರಲ್ಲಿ ಎಷ್ಟು ಐಟಮ್ಸ್ ಇಟ್ಟಿದ್ದಾನೆ ನೋಡಿ. ಇದು ನಾಯಿ ತರಾನು ಇಲ್ಲ, ಕುರಿ ತರಾನು ಇಲ್ಲ ಕಡೆ, ಯಾವ್ದೋ ಕ್ರಾಸ್ ಬ್ರೀಡ್ ಇದ್ದಂಗಿದೆ. ಯಾರು ಕೂತ್ಕೊಂತಾರೆ ಇಲ್ಲಿ? ಇಟ್ಸ್ ಅ ಚೇರ್ ಫಾರ್ ಡೆಕೋರೇಷನ್. ಸಿ ಮೊಬೈಲ್ ಇಡೋದಿಕ್ಕೆ ಚೇರ್ ಅದು. ಏನ್ ಗೊತ್ತಾ ಏಂಜಲ್ಸ್, ಯಾರಾದ್ರೂ ಫ್ರೆಂಡ್ ಕೆಲಸ ಬಿಟ್ರೆ ಅವರು ಮನನೊಂದು ಕೆಲಸ ಬಿಡೋದುಂಟ. ಆ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ವಿಗೊಂಡು ಇಲ್ಲಿ ನಿಂತಿದ್ದಾರೆ. ಅವ್ರ ಏರಿಯಾ ಹೆಸರು ಕತ್ರಿಗುಪ್ಪೆ, ಕುರುಬ್ರಳ್ಳಿ ಕ್ವೀನ್ ಪ್ರತಿಭಾ. ಎಂತೋಳಂದ್ರೆ ನೋಡಕ್ಕೆ ಸಾಧು ಪ್ರಾಣಿ ತರ ಅಷ್ಟೇ. ಏಂಜಲ್ಸ್ ಪ್ಲೀಸ್ ಇವ್ಳಿಗೊಂದು ಗಂಡು ಹುಡುಕಿ. ನಾವು ದೊಡ್ಡವರು, ನೋಡೋಕೆ ಅವಳು ನಮ್ಗಿಂತ ದೊಡ್ಡೋಳ್ ತರ ಇದ್ದಾಳೆ. ಅದ್ ಹೇಳೆ ನೀನ್ ಕರೆಕ್ಟಾಗಿ. ನಾವಿಬ್ರು ದೊಡ್ಡವರು, ಅವಳು ಚಿಕ್ಕವಳು. ಅದೇ ನೋಡಕ್ ಅವಳು ದೊಡ್ಡವಳು, ನಾವಿಬ್ರು ಚಿಕ್ಕ. ಅಂಡ್ ಬಿಹೇವಿಯರ್ ಅಲ್ಲೂ ಅಷ್ಟೇ, ನಾವು ಸಣ್ಣ ಮಕ್ಳಂಗ್ ಇರ್ತೀವಿ. ಅವಳು ನೋಡಿ, ಅವಳು ನಿಂತಿರೋದು ನೋಡಿ ನಮ್ಮನ್ನ ಕಾಯ್ಕೊಂಡು ಬರ್ತಿರೋ ಇಲ್ವೋ ಅನ್ನೋ ತರ. ಪ್ರತಿ ಬಾಲ್ಕನಿ ಪ್ರತಿ ಚಿಕ್ಕ ಫ್ಲ್ಯಾಟ್ಗಳು ತಗೋತಾರಲ್ಲ, ಅಂದ್ರೆ ಇವಾಗ ನಮ್ಮ ಮನೆಗಳ್ನು ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಚಿಕ್ಕದ್ರಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೋಬೋದು. ಏನ್ ಅಡಿಗೆ ಮಾಡಿದೀರಮ್ಮ ಇಬ್ರು ಸೇರ್ಕೊಂಡು? ನಾನೇನು ಮಾಡಲ್ಲ. ಸನಿ ನೀನ್ ನಾಚ್ಕೋಬೇಡ, ಕ್ಯಾಮ್ರಾ ಇದೆ ಅಂತ. ಮಹಾ ಅಕ್ಕ ಹತ್ರ ಮಾತಾಡ್ತೀನಿ ಇದೀನಿ ಅನ್ಕೊಂಡ್ ಮಾತಾಡು. ಸನಿ, ವಾಟ್ ಯು ಆರ್ ಪ್ರಿಪೇರಿಂಗ್ ಟುಡೇ? ಪಾತ್ರೆ ತೊಳಿತೆ. ಪಾತ್ರೆ ತುಂಬಾ ಇದೆ. ಅಕ್ಕ ಇಲ್ಲೇ ಇರೋಣ ಅಥವಾ ಮುಂದಕ್ಕೆ ಹೋಗ್ಬೋದಾ? ಒಂದು ಜಾಗದಲ್ಲಿ ಒಂದು 10 ನಿಮಿಷ ಸ್ಪೆಂಡ್ ಮಾಡ್ತಾ ಇದೀಯಾ? ಐ ಥಿಂಕ್ ನನಗೆ ಸೆಟ್ ಆಗುತ್ತೆ. ಸನಿ ನಿನ್ ಡ್ರೆಸ್ ಅದು ಸೇಮ್ ಸನಿ. ಸನಿ ಹೇರ್ ಮಸಾಜ್. ಸನಿ ಇದು ಫುಟ್ ಮಸಾಜ್ ಅಲ್ವಾ ಸನಿ? ಇನ್ನೂ ಒಳ್ಳೊಳ್ಳೆ ಐಟಮ್ಸ್ ಸನಿ ನಿನ್ನನ್ನೇ ಹುಡ್ಕೊಂಡು ಇಂಚಲ್ಲೂ ಇಲ್ಲಿದಳ ಅನ್ಕೊಂಡು ನೋಡ್ಕೊಂಡ್ ಬಂದ್ರೆ ಇಲ್ಲಿ ಬಂದೆ. ನೆಕ್ಸ್ಟ್ ಟೈಮ್ ಫುಲ್ ಮುಂದಕ್ಕೆ ಹೋಗ್ಬಿಡ್ತೀವಿ ನೀನ್ ಕಳೆದೋದ್ರೆ. ಮುಂದೆ ಇರ್ತೀಯ ಅಂತ ಇವಾಗ ಗೊತ್ತಾಯ್ತು ನಮ್ಗೆ. ನಿಜ, ನಾನು ಸ್ಟಾರ್ಟಿಂಗ್ ಬಂದಾಗ್ಲೂ ಇವಾಗಲೂ ಸಿಕ್ಕಾಬಡೆ ಕಲೆಕ್ಷನ್ಸ್ ಚೇಂಜ್ ಆಗಿದೆ. ಆ್ಯಂಡ್ ತುಂಬ ಯೂನಿಕ್ ಸ್ಮಾಲ್ ಈ ಥರದ್ದೆಲ್ಲ ಚೆನ್ನಾಗಿದೆ ನೋಡಿ. ಇದೆಲ್ಲ ಏನು ಇಡಕ್ಕೆ ಉಪ್ಪು ಪೆಪ್ಪರ್ ಇಷ್ಟೊಂದು ಚಿಕ್ಕ 4 ಗೊತ್ತಿಲ್ಲ. ಆದ್ರೆ ಪಾತ್ರೆ ತೊಳೆಯೋಕೆ ಇಷ್ಟರಲ್ಲಿ ಯಾವ ಸಿಂಕ್ನ ನೀನು ಯೂಸ್ ಮಾಡೋಕೆ ಇಷ್ಟಪಡ್ತೀಯ ಸನಿ? 1 2 3 4 5 6 7 8 ಅಲ್ಲಿ ವಿಚ್ ಒನ್ ಯು ಚೂಸ್? ರಾಯಲ್ ಆಗಿ ಪಾತ್ರೆ ತೊಳಿಬೇಕು ನೋಡು, ತೊಳೆದ್ರು ಒಬ್ರು ಉಜ್ಕೊಡೋದು ಒಬ್ರು ತೊಳೆಯೋದು. ನಾನು ಯಾವುದು ಚೂಸ್ ಮಾಡಲ್ಲ, ನಂಗೆ ಪಾತ್ರೆ ತೊಳೆಯೋಕೆ ಇಷ್ಟ ಇಲ್ಲ.
ಸನಿ ಹಂಗೆ ಟ್ರೂತ್ ಆರ್ ಡೇರ್ ಕೊಡೋಣ. ಎತ್ಕೊಂಬ ಪೊಟ್ಯಾಟೊ ಚಿಪ್ಸ್ ಅಂತ. ನಮ್ ಮಿರರೇ ಸಿಗ್ಲಿಲ್ವಲ್ಲ. ಅಯ್ಯೋ ಬಾರೆ ಪ್ರತಿ, ಯು ಹ್ಯಾವ್ ಫುಲ್. ಇದಲ್ಲ ಇದು ಆಕ್ಸ್ ಅಂತ. ಸನಿ ಇದ್ದಿದ್ರೆ ಹಾಕ್ಸ್ತಿದ್ದೆ ನಾನು ಸನಿ. ನಗ್ಬಿಡ ಕಣೆ, ಅವ್ರಿಗೆ ಪಪ್ಪಿ ಶೇಮ್ ಆಗುತ್ತೆ. ಬಾ ಇಬ್ರು ಹಾಕೊಳ್ಳೋಣ. ಸಖತ್ತಾಗಿದೆ. ಇದೊಂದು ಹೊಸದು ಇಲ್ಲೇನೋ ಇದೆ. ಇದ್ಯಾವುದು ಕರಡಿ. ಅಮ್ಮಯ್ಯ ಹೆಂಗಿದೆ ನೋಡಿದು ಬೇರು. ಅಮ್ಮಯ್ಯ ಇಲ್ಲಿ ನೋಡಿ, ಇಲ್ಲಿ ನೇತು ಹಾಕಿರೋದು. ಟಿಫನ್ ಬಾಕ್ಸ್ ನೋಡಿ ಏನ್ ಚೆನ್ನಾಗಿದೆ. ಓ ಸನಿ, ನಿನ್ ಹುಡುಕಿ ಹುಡುಕಿ ಸಾಕಾಯ್ತು ಸನಿ. ಕೆಳಗಡೆ ಹೋಗೋಣ. ಇನ್ನು ಕೆಳಗಡೆ ಇದೆ. ತಿನ್ನಕ್ ಬೇಡವಾ? ನನ್ಗೇನ್ ಹೋಗ್ತಾ ತಿನ್ನೋಣ ಬಾ. ಇಲ್ಲಿಂದಾನೇ ಹೋಗೋದು. ಇಲ್ಲಿಂದ ಬಿದ್ಬಿಡ್ಲಾ? ಹೇಳ್ರಿ, ಇಲ್ಲಿಂದ ಬಿದ್ಬಿಡ್ಲಾ? ನೋ ಡೋಂಟ್ ಡೂ ಸಚ್ ಥಿಂಗ್ಸ್. ನನಗೆ 500 ರೂಪಾಯಿಗೆ ಒಳ್ಳೆ ಕ್ವೀನ್ ಸೈಜ್ ಬೆಡ್ಶೀಟ್ ಹುಡ್ಕೊಂಡು. 500 ರೂಪಾಯಿಗೆ ಲೋಟು ಐ ಅಂತ ಇಲ್ಲಿ ಹಾಕಕ್ಕಾಗಲ್ಲ. ಲೋಟು ಐ ಅಂತ ಹಾಕ್ತಾರೆ. ಲೋಟು ಐ ಎಲ್ಲ ನೀನ್ ಹಾಕ್ಬೇಡ. ಮೇಲ್ಗಡೆ ಆಂಟಿಂಗ್ ಕೇಳಿದೆ, ಹೇಜ್ ಅಂತಿದ್ಯಲ್ಲ ಅವ್ರನ್ನ. ಸೊ ಅಲ್ಲಿ ನೋಡಿದ್ರೆ ಮಕ್ಳು ಸಿಂಗಲ್ ಬೆಡ್ ಇತ್ತು. ಹೈಟ್ ಸ್ವಲ್ಪ ಕಮ್ಮಿ ಇದೆಯಾ ನನ್ಗೆ? ಹಿಂಗೆ ಇದ್ದು ಸನಿ ಐ ಆಮ್ ವೇರಿಂಗ್ ಹೀಲ್ಸ್. ಓಕೆ, ನನ್ನ ಜೀವನದಲ್ಲಿ ನಾನು ಯಾಕಾದ್ರೂ ಹುಟ್ಟಿದ್ದೀನೋ ಅನ್ನೋ ಥರ ಕ್ವೆಶನ್ ಮಾಡೋ ಅಂತ ಪರಿಸ್ಥಿತಿಗೆ ತಂದಿಟ್ಬಿಡ್ತಾಳೆ ಇವಳ ಮಾತುಗಳಿಂದ. ಚುಚ್ಚಿ ಚುಚ್ಚಿ ಮಾತಾಡೋದ್ರಲ್ಲಿ ನಂಬರ್ 1 ಪರಿಣಿತೆ. ಅಮ್ಮ ಬಂತು ನೋಡಮ್ಮ ನಿಮ್ಮ ಜಾರ್ಸು ಬಟ್ಲೂಸು. ಇಷ್ಟೆಲ್ಲ ಏನು ಸೋಸೋದಿರುತ್ತೆ ಮನೆಯಲ್ಲಿ? ಅಡುಗೆ ಮಾಡೋರ್ಗೆ ಗೊತ್ತಿರುತ್ತೆ. ಅಲ್ಲೋ, ನಾನು ಮಾಡ್ತೀನಿ ಅಡುಗೆನ. ಅಷ್ಟು ಸೋಸೋದು ಏನಿರುತ್ತೆ? ದೊಡ್ಡ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. ಈ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ರೇರ್ ಅಲ್ವಾ ಸನಿ? ಇದರಲ್ಲಿ ಏನಿರುತ್ತೆ ಸನಿ? ಚಿಕನ್ ಫ್ರೈಡ್ ಮಾಡಿ ಇದ್ರಲ್ಲಿ ಹಾಕೋದು. 1 ರೂಪಾಯಿಗೆ ಶಾಪ್ ಮಾಡಿದಾಗ 1 ರೂಪಾಯಿ ಶಾಪ್ ಮಾಡಲ್ಲ ನಾನು. 500 ರೂಪಾಯಿಗೆ ಅಷ್ಟೇ ನಾನು ಶಾಪ್ ಮಾಡೋದು ಅಂತ ಡಿಸೈಡ್ ಆಗಿದ್ದೀನಿ. ನೀನು ಕೊಡಿಸ್ತೀಯ ಅಂತ ಬಂದಿದ್ದೀನಿ. ಏನು ಸನಿ ನೀನು ಮರ್ಯಾದೆ ತೆಗಿತೀಯ? ಬೇಡ ಸನಿ. ಐಸ್ ಕ್ರೀಮ್ ಯು ವಾಂಟ್? ಅಲ್ಲ, ಐಸ್ ಕ್ರೀಮ್ ಇಟ್ಟಿರಲ್ಲ ಸನಿ. ಗೊತ್ತಾಯ್ತು. ಐಸ್ ಕ್ರೀಮ್ ಹಾಕ್ಬಿಟ್ಟು ಮಾಡ್ಬಿಟ್ಟು ನಮ್ಮ ಮನೇಲಿ ಇದೆ ಐಸ್ ಕ್ರೀಮ್ ಮಾಡಿ ತನಕ. ಓ ದಿಸ್ ಸ್ಪ್ಯಾಚುಲಾ. ಕೇಕ್ ಟ್ರೇ ಅಲ್ಲ ಅದು? ಇದು ಕೇಕ್ ಮೌಲ್ಡ್ ತಾನೆ. ಏನು ಇಡ್ಬೋದು ಹೇಳಿದ್ರಲ್ಲಿ? ಒಂದರಲ್ಲಿ 3 ಬರುತ್ತೆ. ಸೊ 3 ಅಂದರೆ 9 ಪೀಸಿಗೆ 60 ರೂಪಾಯಿ. ತಾಂಬೂಲ ಕೊಡ್ಬೋದು ಅನ್ಸುತ್ತೆ, ಅರ್ಶಿನ ಕುಂಕುಮಕ್ಕೆ ಹೆಣ್ಮಕ್ಳಿಗೆ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಗೆ ಯು ಕ್ಯಾನ್ ಪ್ಲಾನ್ ದಿಸ್. ಇದು ದೊಡ್ಡ ದೊಡ್ಡ ತಾಂಬೂಲ. ಫ್ರಾತರ್ ಅಂದರೆ ಸಾರಿ, ಕನ್ನಡದಲ್ಲಿ ಹೇಳ್ತಾನೆ. ಫ್ರಾತರಾನ ಕನ್ನಡದಲ್ಲಿ ಅದೇನು ನಂಗೆ ಗೊತ್ತಿಲ್ಲ. ಫ್ರಾತರ್ ಏನಂತ ಕಮೆಂಟ್ ಮಾಡಕ್ಕೆ ಹೇಳಿ. ಏನು ಏಂಜಲ್ಸ್? ಫ್ರಾತರ್ ಅಂತೆ ಏನಂತ ನಾನು ನಿಜ ಇವತ್ತೇ ಫಸ್ಟ್ ಟೈಮ್ ಕೇಳಿದ್ದು. ಏನಂತ ಕನ್ನಡದಲ್ಲಿ ದಯವಿಟ್ಟು ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಹುಡುಗಿ ಫ್ರಾತರಾ ಅಂತವಳೆ. ಫಾದರ್ ಎಲ್ಲ ಇಲ್ಲಿ ಸಿಗಲ್ಲ ಸನಿ ಪ್ಲೀಸ್. ಎಲ್ಲ ಗ್ರೂಪಲ್ಲೂ, ಹುಡುಗಿರ ಗ್ರೂಪಲ್ಲೂ ಹುಡುಗರು ಗ್ರೂಪಲ್ಲೂ ಒಂದು ಪರ್ಸನ್ ಇರುತ್ತೆ, ಒಂದು ಸ್ಪೆಸಿಮನ್ನು. ಎಲ್ಲ ಗುಂಪಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋದು, ಮಾತಾಡೋದು ಮಾಡ್ತಿದ್ರೆ ಅದು ಮಾತ್ರ ಅಬೇ ಬಾರಿ ಥರ ಒಂದು ಫೋನ್ ಹಿಡ್ಕೊಂಡು ಓಡಾಡ್ತಾ ಇರುತ್ತೆ. ಸೊ ನಮ್ಮ ಗುಂಪಿನ ಅಬೇ ಪರಿ ಅದು. ಏಂಜಲ್ಸ್ ಶಶಿಕಲಾ ಅಂತ ಹೇಳಿ ನನ್ನ ವೀಡಿಯೋಸ್ನ ನೋಡ್ತಾರಂತೆ. ಅವ್ರನ್ನ ಐಕಿಯಲ್ಲಿ ಮೀಟ್ ಮಾಡಿ ತುಂಬ ಖುಷಿ ಆಯಿತು ನನಗೆ. ನೀವು ಇಲ್ಲೇ ಇರೋದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್, ಯಾರು ನೀವು? ಫೇಕ್ ಫ್ಯಾನ್ ಸಿಕ್ಕಿದ್ರೆ ನಾನು ಹಿಂಗೆ ರೆಸ್ಪಾನ್ಸ್ ಮಾಡೋದು. ಇವ್ರು ನನ್ನ ವಿಡಿಯೋಸ್ನು ನೋಡಲ್ಲ. ನಿಮ್ ವಿಡಿಯೋ ಎಲ್ಲ ತುಂಬಾ ಚೆನ್ನಾಗಿ ನೋಡಿದೀನಿ. ಇವ್ರು ಯಾರು ನನ್ನ ವಿಡಿಯೋಸ್ ನೋಡಲ್ಲ. ಒಂದು ದಿನಕ್ಕೂ ನನ್ನ ವಿಡಿಯೋ ಸ್ಟೋರಿನ ಸ್ಟೇಟಸ್ಗೆ ಹಾಕಿಲ್ಲ. ಇವಳ ಹತ್ರ ಯೂಟ್ಯೂಬ್ ಅಕೌಂಟೇ ಇಲ್ಲ.
ಇನ್ನು ಇವನು ಯೂಟ್ಯೂಬ್ ಅಕೌಂಟ್ ಅವನೊಂದು ಚಾನಲ್ ಇದೆ, ಒಂದು ಚಾನಲ್ ಇದೆ. ಕುಕಿಂಗ್ ವಿತ್ ವೇಣು. ಅಲ್ಲ ಕುಕಿಂಗ್ ವಿತ್ ಎಲ್ಲ ದಾರಿ ಮಾಡೋಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡಿದ್ದೀನಿ. ಎಂಪ್ರೂ ಅವರಿಗೆ ಅವ್ರು ಬೆಳೆದ ಮೇಲೆ ನಾನು ಹಿಂದೆ ಬರ್ತೀನಿ. ಇಲ್ಲಿ ಇನ್ನೊಬ್ಳು ಇದ್ದಾಳೆ, ಇವಳ್ದು ಒಂದು ಕುಕಿಂಗ್ ಚಾನಲ್ ಇದೆ, ಕೀರೂಸ್ ಚಿಕನ್ ಅಂತ. ಇವಳು ಈ ಕ್ಯಾಮ್ರಾಯಿಂದ ಬೆರಳು ತೆಗಿ. ಇವಳು ಇವಳ ತಂಗಿಗೆ ದಾರಿ ದೀಪ ಮಾಡ್ಕೊಡೋದಕ್ಕೆ ಇವಳು ಚಾನಲ್ನ ತ್ಯಾಗ ಮಾಡಿದಾಳೆ. ಸರಿ ಅಕ್ಕಂಗೂ ದಾರಿ ದೀಪ ಮಾಡ್ಕೊಡೋದಿಕ್ಕೆ. ಇದು ಡಸ್ಟ್ಬಿನ್ ತಗೋ ಅಂದ್ಲು, ಫಾದರ್ ಸಿಕ್ದ ಬನ್ನಿ. ಸೊ ದಿಸ್ ಇಸ್ ವಾಟ್ ಫಾದರ್ ಮೀನ್ಸ್. ಫ್ರಾಥರ್ ಮೀನ್ಸ್ ನಾವೆಲ್ಲ ಇಂಡಿಯನ್ ಮಜ್ಜಿಗೆ ಕಡಿಯೋದಕ್ಕೆ ಹಿಂಗ್ ಯೂಸ್ ಮಾಡಿದ್ರೆ, ಇವಳು ಕಾಫಿ ಕಡಿಯೋದಕ್ಕೆ, ಟೀ ಕಡಿಯೋದಕ್ಕೆ ಇದನ್ನ ಝುಯ್ ಅಂತ. ಇದಕ್ಕೆ ಎಕ್ಸ್ಟ್ರಾ ಬ್ಯಾಟ್ರಿ ಬೇರೆ ಹಾಕ್ಬೇಕು ಅನ್ಸುತ್ತಲ್ಲ ಸನಿ. ನಾಟ್ ವರ್ತ್. ಕಸದ್ ಬಿಟ್ಟು ಇಟ್ಸ್ ವರ್ತ್. 100 ರೂಪಾಯಿ ಗಟ್ಟಿಗಿದೆ ಕಚ್ಚು. ಇವರಿಬ್ರು ಐಟಮ್ಸ್ ತೊಗೊಳೋಕೆ ನಾವೆಲ್ಲ ಸರ್ವಿಸ್ ಚಾರ್ಜ್ ಇಸ್ಕೊಳ್ಳೋಣ ಪ್ರತಿ. ನಾನು ನೀನು ಅವ್ನು ಏನೂ ಕೊಡ್ಸಿಲ್ಲ, ನನ್ಗೊಂದು ಪಾಟ್ ಕೊಡ್ಸಿಲ್ಲ. ಇಡಿಯಟ್ ಫೆಲೋ ಮದ್ವೆ ಆಗ್ತಾವನೆ. ನಿನ್ ಮದ್ವೆಗೆ ಬಂದ್ರೆ ಕೇಳು. ಇದು ನಾನು ಪ್ಯಾಕ್ ಮಾಡಿರೋದು. ನಾನು ಗಾಜು ಹೊಡಿಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಪ್ಯಾಕ್ ಮಾಡಿದ್ದೀನಿ. ಇವರು ಗಾಜು ಧೂಳು ಹಿಡಿಬಾರ್ದು ಅನ್ನೋ ಇಂಟೆನ್ಷನ್. ಇದು ಯಾವುದು ಚೊಂಬು ವೇಣು. ದಿಸ್ ಪ್ಯಾಕಿಂಗ್ ಇಸ್ ನಾಟ್ ಗುಡ್, ರಿಜೆಕ್ಟೆಡ್. ಯಾರೇ ಮಾಡಿರೋದಿದು? ಅವನೇ ಅನ್ಸುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಇವಾಗ ಸ್ಪೆಂಡ್ ಮಾಡಿರೋ ಹಾಫ್ ಡೇಗೆ ನಾವು ಇಷ್ಟು ಎಂಜಾಯ್ ಮಾಡ್ತಿದ್ದೀವಿ. ಇನ್ನು ಆಫೀಸಲ್ಲಿ ಎಷ್ಟು ವರ್ಷ ಸನಿ ನೀನು? 2 ವರ್ಷ. ಇವಳು 3 ವರ್ಷ, ನಾನು ಅವಳು 7 ವರ್ಷ ಹತ್ತತ್ರ. ಇನ್ನು ಇಲ್ಲ ಈ ಜೀವ ಹುಟ್ಟೋಕ್ಕೂ ಮುಂಚೆ ನಾವು ಇನ್ನೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ. ಇದು ಬಂದ್ಮೇಲೆ ಒಂಚೂರು ಆ್ಯಡ್ ಆನ್ ಆಯ್ತು ಅಷ್ಟೇ. ಸೊ ಇನ್ನೆಷ್ಟು ಎಂಜಾಯ್ ಮಾಡ್ತಿದ್ವಿ. ಅದಕ್ಕೆ ನಾನು ಆಫೀಸ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀನಿ. ಖುಷಿ ವಿಷಯ ಏನಂದರೆ, ನಾನು ಕೆಲಸ ಬಿಟ್ಮೇಲೆ ಇವಳು ಕೆಲಸ ಬಿಟ್ಲು, ಇವಳು ಕೆಲಸ ಬಿಡೋಕೆ ಮುಂಚೆ ಆಫೀಸೇ ಚೇಂಜ್ ಆಗಿ, ಆಫೀಸ್ ರಿಲೋಕೇಟ್ ಆಗಿ, ಏನೇನೋ ಆಗಿ ನಾನು ಸಮಾಧಾನ ಪಡ್ಕೊಳ್ಳೋ ಸ್ಟೇಜಲ್ಲಿ ಇದೀವಿ ಇಬ್ರು. ನೆಕ್ಸ್ಟ್ ಇವಳು ಮದ್ವೆ, ನೆಕ್ಸ್ಟ್ ಇವಳು ಒಬ್ಳು ಕೆಲಸ ಬಿಟ್ಟರೆ ಫುಲ್ ಸಮಾಧಾನ ಆಗುತ್ತೆ. ಸೊ ಹೋಪ್ ಇವತ್ತಿನ ಈ ವಿಡಿಯೋ ನನ್ನ ಫ್ರೆಂಡ್ಸ್ ಜೊತೆ ನಾನು ಮಾಡಿರೋದು ಇಷ್ಟ ಆಗಿದೆ ಅನಿಸುತ್ತೆ. ಆ್ಯಕ್ಚುಲಿ ಇನ್ನೂ ಫಿಲ್ಟರ್ಲೆಸ್ ಆಗಿ ಮಾತಾಡಿಕೊಂಡು ಇನ್ನೂ ರೇಕ್ಸಾಡ್ಕೊಂಡಿರ್ತೀವಿ. ಅವ್ರಿಗೆಲ್ಲ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ತೊಗೊಂಡು ಮಾತಾಡಿದ್ದು, ಕ್ಯಾಮ್ರಾನ ಅವ್ರಿಗೆ ತೋರಿಸಿದ್ದು, ಅವ್ರು ಸ್ವಲ್ಪ ಮುಜುಗರಾಗಿ ನಾಚಿಕೆ ಪಟ್ಕೊಂಡಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿಕ್ಕಾಬಡೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರೋ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್. ಹೋಗ್ಬಿಟ್ಟು ಬರ್ತೀನಿ. ಹಾಕಿ ಗಾಡಿಯಲ್ಲಿ ಕೂತ್ಕೊಂಡೆ. ಯಾರಿಗೆ ಈ ಏರಿಯಾ ಗೊತ್ತು ಕಮೆಂಟ್ ಮಾಡಿ. ನಾಗಸಂದ್ರ ದೇವ್ರೇ ಭಗವಂತ. ಗಾಡಿ ಓಡಿಸಿದ ಹೆಂಗ್ ಫೀಲ್ ಆಯ್ತು ನಿಮಗೆ? ನಾನು ಕೂತಿಲ್ಲ ಹಿಂದ್ಗಡೆ. ಅಲ್ಲ ನೋಡ್ದಲ್ಲ ಭಯಾನಕ ದೃಶ್ಯ. ಪರವಾಗಿಲ್ಲ, ಇನ್ನೂ ಸ್ವಲ್ಪ ಬೇಕು, ಇನ್ನೂ ಸ್ವಲ್ಪ ಏನಾದ್ರು ಬೇಕು. ಟಾಟಾ.